ದಾರಿಯಿಲ್ಲದ ಬಾಚನಳ ಕಾಲುವೆ. ಕಮಲಾಪುರ ತಾಲೂಕಿನ ರಾಜೋಳ ಗ್ರಾಮದಲ್ಲಿ ಇರುವ ಬಾಚನಳ ಕಾಲುವೆ ಸ್ಥಿತಿ ಹದಗೆಟ್ಟಿದ್ದು, ಈ ಕಾಲುವೆ 30 ಫೀಟ್ ಆಳ ಮತ್ತು 500 ಫೀಟ್ ಅಗಲ ಹಾಗೂ ಸುಮಾರು 6 ಕಿಲೋಮೀಟರ್ ಉದ್ದ ಹೊಂದಿದ್ದು, 200 ಜನ ರೈತರು ಕೃಷಿಗಾಗಿ ಈ ಕಾಲುವೆಯನ್ನು ಅವಲಂಬಿಸಿದ್ದಾರೆ. ಈ ಕಾಲುವೆಯಿಂದ ಸುಮಾರು 20 ವರ್ಷದಿಂದ ರೈತರಿಗೆ ಬೆಳೆ ಬೆಳೆಯಲು ಹನಿ ನೀರಿನ ಸೌಲಭ್ಯ ಕೂಡ ದೊರೆಯುತ್ತಿಲ್ಲ. ಜನರಿಗೆ ಮತ್ತು ದನಕರುಗಳು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಲು ಇರುವ ಕಾಲುವೆ ರಸ್ತೆ ತುಂಬಾ ಇಕ್ಕಟ್ಟಾಗಿದ್ದು, ಇದರಿಂದ ರಾಜನಾಳ ಮತ್ತು ರಾಜನಾಳ ತಾಂಡದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ. ಹಾಗಾಗಿ ಕಾಲುವೆ ರಸ್ತೆ ಅಗಲೀಕರಣ ಮಾಡಬೇಕು, ರೈತರಿಗೆ ಬೆಳೆ ಬೆಳೆಯಲು ನೀರಿನ ಸೌಲಭ್ಯ ಒದಗಿಸಬೇಕು ಎಂದು ರಾಜನಾಳ ಗ್ರಾಮದ ರೈತರು ಒತ್ತಾಯಿಸಿದ್ದಾರೆ. ಕೆನಾಲ್ ದುರಸ್ತಿಗೆಂದು ಅಧಿಕಾರಿಗಳು ಪ್ರತಿ ವರ್ಷ ಹಣವನ್ನು ವೆಚ್ಚ ಮಾಡುತ್ತಾರೆ. ಆ ಹಣ ದುರಸ್ತಿಗೆ ಹೋಗುವುದಿಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಕಡೆ ಗಮನಹರಿಸಿ ರೈತರಿಗೆ ಬೆಳೆ ಬೆಳೆಯಲು ನೀರಿನ ಸೌಲಭ್ಯ ಒದಗಿಸಬೇಕು ಎಂದು ರೈತರ ಮುಖಂಡ ರೇವಯ್ಯ ಹಿರೇಮಠ ಅವರು ವಿನಂತಿಸಿಕೊಂಡರು. ಕಮಲಾಪುರ ರೈತರ ಬೆಂಬಲದಿಂದ ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ ಅವರು 2 ಬಾರಿ ಗೆದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಆದರೂ ಕೂಡ ಶಾಸಕರು ಮತ್ತು ಅಧಿಕಾರಿಗಳು ಕೂಡಲೇ ಬಾಚನಳ ಕಾಲುವೆಗೆ ಭೇಟಿ ನೀಡಿ ರೈತರಿಗೆ ಕಾಲುವೆಯಿಂದ ಆಗುತ್ತಿರುವ ಸಮಸ್ಯೆಗೆ ಸ್ಪಂದಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ರೈತರು ತಮ್ಮ ಸಿಟ್ಟನ್ನು ಹೊರಹಾಕಿದರು. ಕಾಲುವೆಗೆ ಸೇತುವೆ ಮತ್ತು ತಡೆಗೋಡೆ ನಿರ್ಮಾಣ ಮಾಡಬೇಕು ಹಾಗೂ ರೈತರಿಗೆ ನೀರಿನ ಸೌಲಭ್ಯ ಒದಗಿಸಬೇಕು. ಇದರಿಂದ ತಮ್ಮ ಮೇಲೆ ರೈತರು ಇಟ್ಟಿರುವ ಅಭಿಮಾನ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಶೆಟ್ಟಿ ಪಾಟೀಲ್, ನಾಗಣ್ಣ ಶಿವಪೂಜೆ, ಶಿವರುದ್ರಪ್ಪ ಮುನಿಮಠ, ರಾಜನಾಳ ಗ್ರಾಮದ ರೈತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಕೂಡ ಯಾವುದೇ ಅಧಿಕಾರಿಗಳು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾದರೂ ಜನರಿಗೆ ರಾತ್ರಿ ಹೊತ್ತಿನಲ್ಲಿ ಮಳೆ ಬರ್ತಕ್ಕಂಥ ಸಮಯದಲ್ಲಿ ಇದು ಹಾದು ಹೋಗಬೇಕಾದಂಥ ಸಂದರ್ಭದಲ್ಲಿ ಎಷ್ಟೋ ಮಹಿಳೆಯರು ಕೂಡ ಬೀಳುವ ಸಂಭವ ಇದೆ. ಇಂಥ ಒಂದು ಇದರಲ್ಲಿ ಅಧಿಕಾರಿಗಳು ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ವಾಲ್ ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಒಂದು ವಾಲ್ ಕೂಡ ಒಂದು ಸರಿಯಾಗಿ ಮಾಡಿಲ್ಲ. ಪ್ರತಿ ವರ್ಷ ಇದರ ಬಜೆಟನ್ನು ಎತ್ತ ಕೇಸಿಂದ ಎಲ್ಲ ನುಂಗ ಹಾಕ್ತಾರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಇಲ್ಲಿ ಇರ್ತಕ್ಕಂಥ ದಾರಿಯಲ್ಲಿ ಕೂಡ ಹಾವು ಚೇಳು ಬರ್ತಾ ಇದ್ದಾರೆ. ಈ ದಾರಿಯಲ್ಲಿ ಕೂಡ ಇವತ್ತು ಹೋಗೋದಕ್ಕೆ ಸರಿಯಾದಂಥ ಒಂದು ಮಾರ್ಗ ಕೂಡ ಮಾಡಿಲ್ಲ. ಇದಕ್ಕೆ ಪ್ರತಿ ವರ್ಷ ಕೂಡ ಇದಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಬಜೆಟ್ ರಿಪೇರಿ ಮಾಡೋಕ್ಕೆ ಒಂದು ಬಜೆಟ್ ಇರುತ್ತೆ. ಆ ರಿಪೇರಿ ಮಾಡ್ತಕ್ಕಂಥ ಬಜೆಟ್ ಕೂಡ ಇವತ್ತು ಎಲ್ಲ ಅಧಿಕಾರಿಗಳಿಂದ ಮುಂದೆ ಹಾಕಿದ್ದಾರೆ. ಇಂಥ ಒಂದು ಕಾಡಲ್ಲಿ ಯಾವ ರೀತಿಯಾದ ಜನಗಳು ಓಡಾಡಬೇಕು ಅಂತಕ್ಕಂಥದ್ದು ತಾವು ಇವತ್ತು ಗಮನಿಸಬಹುದು. ಸರ್, ಇದು ಮುಂದೆ ರಾಜನಾಳ ತಾಂಡ ಇದೇ ರೋಡಲ್ಲಿ ರಾತ್ರಿ ಅನುಕೂಲ ಆಗಬೇಕಾದ್ರೆ ಅವ್ರಿಗೆ ಭಾಳಷ್ಟು ಒಂದು ಕೆಲಸವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಥರ ನೋಡ್ತಾರೆ, ಹೋಗ್ಬಿಡ್ತಾರೆ, ಯಾವುದೇ ಒಂದು ಕೆಲಸ ಮಾಡೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಪ್ರತಿ ವರ್ಷ ಇರ್ತಕ್ಕಂಥ ಬಜೆಟ್ ಕೂಡ ತಾವೇ ನೀರು ಹಾಕಿಸಿಂದ ಹೋಗ್ಬಿಡ್ತಾರೆ. ಯಾರು ಇಲ್ಲಿ ಇರ್ತಕ್ಕಂಥ ತಾಂಡ ಜನರಿಗೆ, ಪಾಪ ಮುಗ್ಧ ಜೀವಿಗಳಿಗೆ ಅವ್ರು ಯಾವುದೇ ಒಂದು ಈ ಮಾಹಿತಿಯನ್ನು ಸರಿಯಾಗಿ ಕೊಡೋದಿಲ್ಲ. ಅದಕ್ಕೆ ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಅನಾಹುತ ಆಗ್ತದೆ. ಇಂಥ ನೀರಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಜಾನುವಾರುಗಳು ಕೂಡ ಇಷ್ಟು ಅನಾಹುತ ಆಗ್ತವೆ ನೀರಿಗಾಗಿ. ಸಂಪೂರ್ಣವಾಗಿ ಈ ಒಂದು ಕೆನಲ್ ಕೂಡ ಸಂಪೂರ್ಣವಾಗಿದ್ದು ಇರ್ತಕ್ಕಂಥ ಕೆನಲ್ ಕೂಡ ಮುಟ್ಕೊಂಡು ಹೋಗಿದೆ. ಅದಕ್ಕಾಗಿ ಯಾವುದೇ ಒಂದು ಹನಿ ನೀರು ಕೂಡ ಬರ್ತಿಲ್ಲ. ಇಲ್ಲಿ ಬರ್ತಕ್ಕಂಥ ನೀರು ದಾಟಬೇಕಾದ್ರೂ ಕೂಡ ಈ ಒಂದು ಹೋಗಿದೆ. ಈ ಕಡೆ ಕೂಡ ಅದನ್ನು ಪೂರ ಸಂಪೂರ್ಣವಾಗಿ ಆ ಗಿಡದವರೆಗೆ ಆ ನಾಲಿ ಕೂಡ ಸಂಪೂರ್ಣವಾಗಿ 1 ಕಿಲೋಮೀಟರ್ ಸರಿಯಾದಂಥ ಒಂದು ನಾಲಿಯನ್ನು ತೆಗೆಸು ಸರಿಯಾಗಿ ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಮಟ್ಟದಲ್ಲಿ ಇದು ರಿಪೇರಿ ಆಗಬೇಕಾಗಿದೆ. ಪ್ರತಿ ವರ್ಷ ಕೂಡ ಬರ್ತಕ್ಕಂಥ ಬಜೆಟ್ನಲ್ಲಿ ಸುಮ್ಮನೆ ನಾಮಕೆ ಕೆಲಸ ಮಾಡಿ ಯಾವುದೇ ಒಂದು ನೀರು ಹೋಗದೆ ಅಂತ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಗಮನ ಹರಿಸ್ಕೇಸಿ ನಮ್ಮ ರೈತರಿಗೆ ಒಂದು ಉಪಯೋಗ ಆಗಿಕೊಡ್ಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ.